ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಳೆದ ಬಾರಿ ನಾನು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಿದ್ದೆ. ಅದೇನೆಂದರೆ ಮರಣಕರವಾದ ಪಾಪಗಳು ಮತ್ತು ಮರಣಕರವಲ್ಲದ ಪಾಪಗಳು ಅಂತ. ಮರಣಕರವಲ್ಲದ ಪಾಪಗಳಿಗೆ ನಾವು ಪ್ರಾರ್ಥನೆ ಮಾಡುವಾಗ ಅದಕ್ಕೆ ಪ್ರತಿಫಲ ಸಿಗ್ತದೆ, ಕ್ಷಮಾಪಣೆ ಸಿಗ್ತದೆ, ತಕ್ಷಣ ನಮಗೆ ಬಿಡುಗಡೆ ಆಗ್ತದೆ. ಆದರೆ ಮರಣಕರವಾದಂಥ ಪಾಪಗಳಿದ್ದಾವೆ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಮೊದಲನೇ ಯೋಹಾನನ ಪತ್ರಿಕೆ ಅದರ 5ನೇ ಅಧ್ಯಾಯದ 16 ಮತ್ತು 17ರಲ್ಲಿ ತಿಳ್ಕೊಂಡಿದ್ದೀವಿ. ಮರಣಕರವಾದಂಥ ಪಾಪಗಳಿಗೆ ಕ್ಷಮಾಪಣೆ ಇಲ್ಲ. ಏನಿದ್ರೂ ಮರಣಕರವಲ್ಲದ ಪಾಪಗಳಿಗೆ ಕ್ಷಮಾಪಣೆ ಇರ್ತದೆ. ಸೊ ನಾವು ಕಳೆದ ಎಪಿಸೋಡ್ನಲ್ಲಿ ನೋಡಿದ್ವಿ. ನಾನು ಹೇಳಿದ್ದೆ ಮರಣಕರವಾದಂಥ ಪಾಪಗಳ ವಿಚಾರವಾಗಿ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಅಂತ. ಅದನ್ನು ಇವತ್ತು ಹೇಳೋನಿದ್ದೇನೆ. ದಯವಿಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ರಿ. ಯಾಕೆಂದರೆ ಇದು ನಮಗೆ ತಿಳಿಯದೇ ಕ್ರೈಸ್ತರು ಮಾಡ್ತಾ ಇರುವಂಥ ಪಾಪ. ದೇವರಲ್ಲಿ ಇಲ್ಲದೇ ಇರೋರು ಮಾಡುವಂಥ ಪಾಪವಲ್ಲ ಇದು. ದೇವರಲ್ಲಿ ಇರುವಂಥವ್ರು ಮಾಡುವಂಥ ಪಾಪ ಮತ್ತು ಇದಕ್ಕೆ ಪ್ರತಿಫಲವನ್ನು ಅನುಭವಿಸಲೇಬೇಕಾಗ್ತದೆ. ಮರಣಕರವಾದಂಥ ಪಾಪ ಇದು. ಇದನ್ನೇನಾದರೂ ನಾವು ಸರಿ ಮಾಡ್ಕೊಳ್ದೇ ಇದ್ದರೆ ನಿತ್ಯ ಮರಣಕ್ಕೆ ತುತ್ತಾಗ್ಬಿಡ್ತೀವಿ. ನಿತ್ಯ ಮರಣಕ್ಕೆ ನಾವು ಬಲಿಯಾಗ್ತೀವಿ. ನಿತ್ಯ ಮರಣ ಅಂದರೆ ನರಕ. ಎಷ್ಟೇ ಕ್ರೈಸ್ತರಾಗಿ ಬದುಕಿದ್ರು, ಏನೇ ಸೇವೆ ಮಾಡಿದರೂ ಅದರಲ್ಲಿ ಯೇಸು ಸ್ವಾಮಿ ಕೊನೆಗೆ ಒಂದಿನ ನೀವು ಯಾರೂ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಆ ಪರಿಸ್ಥಿತಿಯಲ್ಲಿ ಹೋಗ್ಬಿಡ್ತೀವಿ. ಆದರೆ ಬದುಕಿರುವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಸಾಯೋವರೆಗೂ ಬದುಕಿರುವಾಗ ಒಂದು ಅವಕಾಶ ಇರ್ತದೆ ಅವನಿಗೆ. ಏನು? ಆ ಒಂದು ಮರಣಕರವಾದ ಪಾಪದ ಪ್ರತಿಫಲವನ್ನು ಇಲ್ಲೇ ಭೂಮಿಯ ಮೇಲೆ ಅನುಭವಿಸಿ ಹೋಗುವಂಥದ್ದು. ಸೊ ಅದು ತೀರೋವರೆಗೂ ದೇವ್ರ ಕೃಪೆ ಬೇಕಾಗ್ತದೆ ನಮಗೆ. ಮತ್ತು ಎಚ್ಚರ ವಹಿಸಬೇಕು. ಮತ್ತೆ ನಾವು ಆ ಪಾಪ ಮಾಡಿದ ಹಾಗೆ ಎಚ್ಚರ ವಹಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಮಾಡ್ದಂಗೆ ಮತ್ತೆ ನಮ್ಮ ಶಿಕ್ಷೆ ಬೆಳೀತಾ ಇರ್ತದೆ. ನಮಗೆ ಜೀವನದಲ್ಲಿ ಸೋಲು, ಹೋರಾಟಗಳು ಭಾಳ ಇರ್ತವೆ. ಸೊ ಆ ಕಾರಣದಿಂದಾಗಿ ಅದನ್ನು ನಾವು ಎಚ್ಚರ ವಹಿಸಿ ಇರಬೇಕು ಅಂತ. ಸೊ ನಾನು ಸತ್ಯವೇದನ ಓದುವಾಗ ಅನೇಕ ಇಂಥ ಪಾಪಗಳು ಕಂಡು ಬಂದವು ನನಗೆ. ಯಾವುವು? ಮರಣಕರವಾದಂಥ ಪಾಪಗಳು. ಆ ಒಂದು ದಿಕ್ಕಿನಲ್ಲಿ ನಾನು ನೋಡುವಾಗ 3 ಮುಖ್ಯವಾದ ಪಾಪಗಳನ್ನು ನಾನು ಆರಿಸ್ಕೊಂಡಿದ್ದೀನಿ. ಮಿಕ್ಕಿದೆಲ್ಲ ಇದಕ್ಕೆ ಅಟ್ಯಾಚ್ ಆಗಿ ಇದಕ್ಕೆ ಕನೆಕ್ಟೆಡ್ ಆಗೇ ಇರ್ತದೆ. ಇದು ಮೇಜರ್ 3. ಇದು 3ಕ್ಕೆ ಎಲ್ಲ ಕನೆಕ್ಟಾಗಿರ್ತದೆ. ಇದನ್ನು ನಾವು ಇದನ್ನು ನಾವು ಗಮನ ಇಟ್ಟಾಗ ಬೇರೆವೆಲ್ಲ ನಾವು ಮಾಡದೇ ಇರೋದಕ್ಕೆ ಸಹಾಯ ಆಗ್ತದೆ. ಸೊ ಆ ಕಾರಣದಿಂದಾಗಿ ನಾನು ಈ 3 ನಾನು ಆರಿಸ್ಕೊಂಡಿದ್ದೀನಿ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಮತ್ತಾಯನ ಬರೆದ ಸುವಾರ್ತೆ ಅದರ 12ನೇ ಅಧ್ಯಾಯ ಮತ್ತು ಅದರ 31-32ನೇ ವಚನದಲ್ಲಿ ಯೇಸು ಸ್ವಾಮಿ ತಾನೇ ಹೇಳಿರುವಂಥ ಮಾತುಗಳನ್ನು ನಾವು ಗಮನಿಸುವಾಗ ಅಲ್ಲಿದೆ. ಏನಂತ ಹೇಳಿದ್ರೆ, ನೀವು ಏನೇ ಮಾಡಿದ್ರೂ ಕ್ಷಮಾಪಣೆ ಇದೆ. ಮನುಷ್ಯ ಕುಮಾರನನ್ನು ತೆಗೆಳಿದ್ರೂ ನಿಮಗೆ ಕ್ಷಮಾಪಣೆ ಇದೆ. ಆದರೆ ಪವಿತ್ರಾತ್ಮನನ್ನು ನೋಯಿಸಿದ್ರೆ ಆದರೆ ಪವಿತ್ರಾತ್ಮನ ವಿರುದ್ಧವಾಗಿ ಮಾತನಾಡಿದ್ರೆ ಕ್ಷಮಾಪಣೆ ಇಲ್ಲ. ವಾಕ್ಯವನ್ನು ಓದ್ಕೊಳ್ಳೋಣ ನಾವು. ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ಯಾವನಾದರೂ ಮನುಷ್ಯ ಕುಮಾರನಿಗೆ ವಿರುದ್ಧವಾಗಿ ಮಾತನಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು. ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತನಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ. ಇದು ಮೊದಲನೇ ಮರಣಕರವಾದಂಥ ಪಾಪ.
ಕ್ಷಮಿಸಲ್ಪಡೋದಿಲ್ಲ. ಇದಕ್ಕೆ ನೀವು ಪ್ರತಿಫಲವನ್ನು ಅನುಭವಿಸಲೇಬೇಕು. ಅದೇ ಹಳೆ ಒಡಂಬಡಿಕೆ ಪ್ರಕಾರ ಹೋಗಿದ್ದಿದ್ರೆ ನೀವು ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತು. ಆದರೆ ಯೇಸು ಕ್ರಿಸ್ತನಲ್ಲಿರೋದ್ರಿಂದ ನಿಮಗೆ ಭೂಮಿಯ ಮೇಲೆ ಇದನ್ನು ಅನುಭವಿಸಲೇಬೇಕಾಗ್ತದೆ. ನಿಮ್ಮ ಯೇಸು ಸ್ವಾಮಿನ ಬೇಕಾದ್ರೆ ತೆಗೆಳಿದ್ರೆ, ಯೇಸು ಸ್ವಾಮಿ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ, ಯೇಸು ಸ್ವಾಮಿ ಬಗ್ಗೆ ತಪ್ಪಾಗಿ ವಿಷಯಗಳನ್ನು ನಾವು ಹಂಚಿದ್ರೆ, ತಪ್ಪು ಇನ್ಫಾರ್ಮೇಷನ್ಸ್ ಕೊಟ್ಟರೆ ಅದೆಲ್ಲದಕ್ಕೂ ಕ್ಷಮಾಪಣೆ ಇದೆ. ಪ್ರತಿಯೊಂದು ಪಾಪಕ್ಕೂ ಕ್ಷಮಾಪಣೆ ಇದೆ ಅಂತೆ. ಆದರೆ ಪವಿತ್ರ ಆತ್ಮನನ್ನು ನೋಯಿಸಿದ್ರೆ ಮಾತ್ರ, ಪವಿತ್ರ ಆತ್ಮನನ್ನು ತೆಗೆಳಿದ್ರೆ ಮಾತ್ರ ಕ್ಷಮಾಪಣೆ ಇಹದಲ್ಲಾಗಲಿ ಪರದಲ್ಲಾಗಲಿ ಇಲ್ಲ. ಅದಕ್ಕೆ ಅನುಭವಿಸ್ಲೇಬೇಕು. ಇಲ್ಲಿ ಅನುಭವಿಸಿಲ್ಲ ಅಂದರೆ ನರಕಕ್ಕೆ ಹೋಗೋದು ನೆಕ್ಸ್ಟು. ಇಲ್ಲೇ ಅನುಭವಿಸ್ಬಿಡ್ತೀರ ನೀವು. ಯಾಕೆಂತಂದರೆ ಇದಕ್ಕೋಸ್ಕರ ನೀವು ಎಷ್ಟೇ ಪ್ರಾರ್ಥನೆ ಮಾಡಿದ್ರೂ ಸಹ ಅದು ಪ್ರಿಂಟೆಡು, ಅದು ನಿಮಗೆ ಡಿಕ್ಲೇರ್ಡ್, ಅದರದ ಶಿಕ್ಷೆ ಅಂತ ನೀವು ಅನುಭವಿಸ್ತಾ ಇರ್ತೀರ. ಆ ಶಿಕ್ಷೆ ಯಾವ ರೀತಿಯಲ್ಲಿ ಬರ್ತದೋ ಹೇಳೋಕ್ಕಾಗೋದಿಲ್ಲ. ದೇವರು ದೇವರು ತಾನೇ ಅದನ್ನು ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಪವಿತ್ರ ಆತ್ಮನ ನೊಂದುವಿಕೆಗೆ ಪವಿತ್ರ ದೇವರು ಕ್ಷಮಿಸೋದಿಲ್ಲ, ತಂದೆಯಾದ ದೇವರು ಕ್ಷಮಿಸೋದಿಲ್ಲ. ನಿಮ್ಮ ಪಾಪಗಳಿಗೆ ಕ್ಷಮಾಪಣೆ ಇಲ್ಲ, ನೀವು ಅನುಭವಿಸಲೇಬೇಕಾಗ್ತದೆ. ಸೊ ಆ ಸಮಯದಲ್ಲಿ ನಮ್ಮನ್ನು ನಾವು ತಗ್ಗಿಸ್ಕೊಂಡು ಒಪ್ಪಿಸ್ಕೊಟ್ಟು ದೇವರನ್ನ ನಾವು ಬೇಡಿಕೊಂಡು ಮತ್ತೆ ಆ ತಪ್ಪುಗಳನ್ನು ಮಾಡದ ಹಾಗೆ ಇದ್ದರೆ ಈ ತಪ್ಪುಗಳಿಗೆ ಬೇಕಾದಂಥ ಶಿಕ್ಷೆಯನ್ನು ಇಲ್ಲಿ ಅನುಭವಿಸ್ತೀವಿ. ಅದು ಮುಗಿದೋಗ್ತದೆ. ಆಮೇಲೆ ಪರಲೋಕ ರಾಜ್ಯಕ್ಕೆ ನಾವು ಹೋಗ್ತಾ ಇರ್ತೀವಿ. ಸ್ಟಾಕ್ ಇಟ್ಕೊಂಡ್ರೆ ಉಪಯೋಗ ಇಲ್ಲ. ಸ್ಟಾಕ್ ಇಟ್ಕೊಂಡ್ರೆ ಉಪಯೋಗ ಇಲ್ಲ. ಅವತ್ತು ಸ್ವಾಮಿ ಕಾಲಗಳು ಇಟ್ಕೊಂಡ್ಬಿಡೋಣ ಅಂದರೆ ಆಗೋದಿಲ್ಲ. ಇದು ಮರಣಕರವಾದಂಥ ಪಾಪಗಳಿವು. ಪವಿತ್ರಾತ್ಮನನ್ನು ನಂದಿಸೋದು ಫಸ್ಟು, ನೋವು ಮಾಡುವಂಥದ್ದು, ಪವಿತ್ರಾತ್ಮನನ್ನು ನಿಂದಿಸೋದು, ಪವಿತ್ರಾತ್ಮನ ಕಾರ್ಯಗಳನ್ನು ನಿಂದಿಸೋದು. ಸೊ ಹೆಂಗೆ ನೋವು ಮಾಡ್ತೀವಿ ನಾವು ಪವಿತ್ರಾತ್ಮನನ್ನು ಅಂತೇಳಿದ್ರೆ, ನೀವು ರಕ್ಷಣೆ ಹೊಂದಿರೋ, ನಾನು ಇದು ಮಾತಾಡ್ತಾ ಇದ್ದೀನಿ, ಬ್ಯಾಪ್ಟಿಸಮ್ ಮುಳುಗಿ ಬ್ಯಾಪ್ಟಿಸಮ್ ತಗೊಂಡು ದೇವರ ಯೇಸು ಸ್ವಾಮಿಯ ಶಿಷ್ಯರಾಗಿರುವಂಥ ವಿಶ್ವಾಸಿಗಳಿಗೋಸ್ಕರವಾಗಿರುವಂಥ ಇದು ವಾಕ್ಯ, ಇದು ಬೈಬಲ್ ವಾಕ್ಯ. ಮಿಕ್ಕಿದವರೆಲ್ಲ ನ್ಯಾಯ ತೀರ್ಪು ಹೋಗ್ತಾರೆ. ಎಲ್ಲರೂ ಯಾರು ತಪ್ಪಿಸ್ಕೊಂಡಂಗಿಲ್ಲ, ಎಲ್ಲರೂ ನ್ಯಾಯ ತೀರ್ಪು ಹೋಗ್ತಾರೆ. ಇವಾಗ ನಾನು ಯಾರು ಹೇಳ್ತಾ ಇದ್ದೀನಲ್ಲ, ಯಾರು ವಾಕ್ಯ ಕೇಳ್ತಾ ಇದ್ದೀರಲ್ಲ, ನೀವು ಮುಳುಗಿ ದೀಕ್ಷಾ ಸ್ನಾನ ತಗೊಂಡು ಯೇಸು ಸ್ವಾಮಿನ ಅಂಗೀಕರಿಸಿದಾಗ ಪವಿತ್ರಾತ್ಮನೊಂದಿಗೆ ನಿಮ್ಮ ಕನೆಕ್ಷನ್ ಬರ್ತದೆ. ಯು ವಿಲ್ ಬಿ ಬಾರ್ನ್ ಆಫ್ ದ ಸ್ಪಿರಿಟ್. ನೀವು ಆತ್ಮನಿಂದಲೂ ನೀರಿನಿಂದಲೂ ಹುಟ್ತೀರ, ಆಯಿತಾ? ಆವಾಗ ನಿಮಗೆ ಪವಿತ್ರಾತ್ಮನ ನಡೆಸುವಿಕೆ ನಡೀತಾ ಇರ್ತದೆ. ಕೆಲವು ಕಾರ್ಯಗಳಲ್ಲಿ ಸ್ಪಷ್ಟವಾಗಿ ಪವಿತ್ರಾತ್ಮ ನಿಮ್ಗೆ ಹೇಳ್ತಾ ಇರ್ತಾನೆ, ಇದನ್ನು ಮಾಡಬೇಡ, ಇಲ್ಲಿ ಹೋಗಬೇಡ, ಇದನ್ನು ತಿನ್ನಬೇಡ, ಇಲ್ಲಿರಬೇಡ ಅಂತ ಹೇಳಿದಾಗ ನೀನು ಅದನ್ನು ಓವರ್ಟೇಕ್ ಮಾಡಿ ನೀನು ಕಾರ್ಯ ಮಾಡಿದ್ರೆ ಅದು ಅವನಿಗೆ ಬೇಜಾರಾಗುತ್ತೆ, ನೋವಾಗುತ್ತೆ. ಆವಾಗ ಅದಕ್ಕೆ ಅದು ಪಾಪವಾಗಿ ನಿಂತ್ಕೊತದೆ. ಅದಕ್ಕೆ ಶಿಕ್ಷೆಯನ್ನು ನೀವು ಅನುಭವಿಸ್ತೀರ. ಪವಿತ್ರಾತ್ಮನ ಮಾತನ್ನು ಮೀರೋರು ಪ್ರತಿಯೊಬ್ಬ ವಿಶ್ವಾಸಿ, ಅದಕ್ಕೆ ಸತ್ಯವೇದ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ದೇವರ ಮಕ್ಕಳಾದಂಥವರು ಆತ್ಮನಿಂದ ನಡೆಸಲ್ಪಡುವವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತ್ಮನಿಂದ ನಡೆಸಲ್ಪಡೋರಾಗಿರ್ಬೇಕು ನಾವು. ಪ್ರತಿಯೊಂದು ವಿಚಾರಕ್ಕೂ ಪವಿತ್ರಾತ್ಮನನ್ನು ನಾವು ಅಂಗೀಕರಿಸಿ ಪವಿತ್ರಾತ್ಮನ ಮುಖಾಂತರವಾಗಿಯೇ ಜೀವಿಸೋದನ್ನು ಕಲಿಬೇಕು. ಆತನನ್ನು ಕೇಳಿ ಬದುಕೋದನ್ನು ಕಲಿಬೇಕು. ಇದು ಮಾಡಬೇಕಾ ಬೇಡವಾ, ಇಲ್ಲಿ ಹೋಗ್ಬೇಕಾ ಬೇಡವಾ, ಇದು ತಿನ್ನಬೇಕಾ ಬೇಡವಾ, ಇದು ಮಾತಾಡಬೇಕಾ ಬೇಡವಾ, ಪ್ರತಿಯೊಂದು ವಿಚಾರದಲ್ಲೂ ಸಹ ಪವಿತ್ರಾತ್ಮನನ್ನು ಫಾಲೋ ಮಾಡಬೇಕು. ನಮ್ಮ ಸ್ವಂತ ಆಲೋಚನೆಗಳನ್ನು ನಾವು ಫಾಲೋ ಮಾಡಬಾರ್ದು.
ಕೆಲವು ಸಾರಿ ನಾವು ಇಮೋಷ್ನಲ್ ಆಗಿ ನಮ್ಮ ಸ್ವಂತ ಆಲೋಚನೆಗಳನ್ನ ಪವಿತ್ರಾತ್ಮನ ಆಲೋಚನೆಗಳು ಅಂದ್ಕೊಂಡ್ಬಿಟ್ಟು ನಮ್ಮ ಆಲೋಚನೆನ ಪವಿತ್ರಾತ್ಮನ ಆಲೋಚನೆ ಮಾಡಿ ಮಾತಾಡ್ಬಿಟ್ಟಿರ್ತೀವಿ, ಕಾರ್ಯ ಮಾಡಿಬಿಟ್ಟಿರ್ತೀವಿ. ಅವಕ್ಕೆಲ್ಲದಕ್ಕೂ ಶಿಕ್ಷೆ ಬಂದೇ ಬರ್ತದೆ, ನೋವು ಬರ್ತದೆ, ದುಃಖ ಬರ್ತದೆ. ಇವಾಗ ಫಾರ್ ಎಕ್ಸಾಂಪಲ್ ಇನ್ನೂ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಯಾರಿಗೂ ಒಬ್ಬರಿಗೆ ನಿಮಗೆ ಗೊತ್ತಿರುವಂಥ ಒಬ್ಬ ವಿಶ್ವಾಸಿಗೆ ಸಭೆಯಲ್ಲಿ ಅವಶ್ಯಕತೆ ಇದೆ, ಹಣದ ಅವಶ್ಯಕತೆ ಇದೆಯೋ ಅಥವಾ ಒಂದು ಸಹಾಯದ ಅವಶ್ಯಕತೆ ಇದೆಯೋ, ಏನೋ ಇದೆ. ಆವಾಗ ನಿಮಗೆ ಮನಸ್ಸು ಪ್ರೇರೇಪಣೆ ಆಗ್ತದೆ. ಪವಿತ್ರಾತ್ಮ ನಿಮ್ಮಲ್ಲಿರೋನು ಹೇಳ್ತಾನೆ, ನೀನು ಅವ್ರಿಗೆ ಸಹಾಯ ಮಾಡು ಅಂತ. ಆವಾಗ ಹೋಗಿ ನೀವು ಸಹಾಯ ಮಾಡಿದ್ರೆ ಓಕೆ. ಆದರೆ ನೀವಾಗಿ ಇಮೋಷ್ನಲ್ಲಾಗಿ ಡಿಸಿಷನ್ ತೊಗೊಂಡು ಇಮೋಷ್ನಲ್ ಆಗಿಬಿಟ್ಟು ನಾನು ಸಹಾಯ ಮಾಡ್ತೀನಿ ಅಂತ ಹೋದರೆ ಪವಿತ್ರಾತ್ಮನ ಕೇಳೋದಿಲ್ಲ ನೀವು. ಪವಿತ್ರಾತ್ಮ ಹೇಳ್ತಾ ಇರ್ತಾರೆ, ಬೇಡ 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 ಸುಮ್ಮನೆ ಇರು. ಯಾಕಂದರೆ ಅದಕ್ಕೋಸ್ಕರವಾಗಿ ಬೇರೆ ವ್ಯವಸ್ಥೆ ತಾನು ಮಾಡಿರ್ತಾನೆ. ಈ ಪವಿತ್ರಾತ್ಮ ಬೇರೆ ವ್ಯವಸ್ಥೆಯನ್ನು ಮಾಡಿ ಅವ್ರಿಗೋಸ್ಕರವಾಗಿ ಇಟ್ಟಿರ್ತಾರೆ. ಅವ್ರ ನಂಬಿಕೆ ಮೇಲೆ ಅದು ಅವ್ರಿಗೂ ಕಾರ್ಯ ಮಾಡ್ತಾ ಇರ್ತಾರೆ. ಅಥವಾ ಅವರಿಗೆ ಏನೋ ಪಾಠ ಕಲಿಸೋಕ್ಕೋಸ್ಕರ ಅವನಿಗೂ ಕಷ್ಟದಲ್ಲಿ ಇಟ್ಟಿರ್ತಾನೆ, ಆಯಿತಾ. ಅದನ್ನೇನು ಮಾಡ್ತೀರಿ ನೀವು ಆಗ ದೇವರಾತ್ಮನ ಕಲಿಸುವಂಥ ಪಾಠವನ್ನು ಕಲಿಸೋಕ್ಕೆ ಬಿಡದೆ ನೀವು ಸಹಾಯ ಮಾಡಿ ಅವ್ರಿಗೆ. ಅವಾಗ ಅವ್ರ ಮನಸ್ಸಲ್ಲಿ ಏನು ಬಂದ್ಬಿಡ್ತದೆ ಅಂತ ಹೇಳಿದ್ರೆ, ಅವ್ರಿಗೆ ಸರಿ ಪವಿತ್ರಾತ್ಮ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಏನಂದರೆ ಅವ್ರು ಮಾಡಿರೋದು ತಪ್ಪು, ಅದು ಮಾಡಬಾರ್ದು, ಇನ್ನೊಂದು ಸಾರಿ ಮಾಡ್ದಂಗೆ ಇರಬೇಕು ಅನ್ನೋದನ್ನು ಕಲಿಸೋದಕ್ಕೋಸ್ಕರವಾಗಿ ಆ ಒಂದು ಪರಿಸ್ಥಿತಿಯಲ್ಲಿ ಇಟ್ಟಿರ್ತಾನೆ. ನೀವು ಹೋಗಿ ಸಹಾಯ ಮಾಡಿಬಿಟ್ಟು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಅದು ಯಾವುದೋ ನಾವು ಚಿಕ್ಕವರಿವಾಗಿಂದ ಒಂದು ಕೇಳ್ತಾ ಇದ್ದೆ ಕತೆ. ಏನಂತ ಹೇಳಿದ್ರೆ, ಒಂದು ಹುಡುಗಿಗೆ 2 ಚಿಟ್ಟೆಯ ಮೊಟ್ಟೆಗಳು ಸಿಕ್ಬಿಟ್ಟು, ಒಂದು ಚಿಟ್ಟೆ ಅದು ಮೊಟ್ಟೆ ಹಂಗೆ ತಂದು ಅವಳೇನು ಮಾಡಿದ್ರು, ತಂದು ಭದ್ರವಾಗಿ ಒಂದು ಗ್ಲಾಸ್ ಬಾಲಲ್ಲಿ ಹಾಕಿ ಅದನ್ನು ಇಟ್ಟು ಕಾಪಾಡ್ತಾಯಿದ್ಲು. ಕೊನೆಗೊಂದು ದಿನ ಅವು ಹೊರಗಡೆ ಬರೋ ಪ್ಲ್ಯಾನ್ ದಿನ ಬಂತು. ಅದು ಚಿಟ್ಟೆ ಏನದು ಹುಳ ಹೋಗಿ ಚಿಟ್ಟೆ ಆಗಿ ಹೊರಗಡೆ ಬರುವಂಥ ಕಾರ್ಯ ನಡಿಬೇಕಾದಂಥ ಸಮಯ ಬಂತು. ಅವಾಗೇನು ಮಾಡ್ತಾಳೆ ಅಂತ ಹೇಳಿದ್ರೆ, ಅವಳು ಅದು ಕಷ್ಟಪಟ್ಟು ಬರ್ತಾ ಇರ್ತದೆ ಒಂದು ಹೊರಗಡೆಗೆ, ದೂರ್ಕೊಂಡು ಹಿಂಗೆ ಮೊಟ್ಟೆ ಒಳಗಡೆಯಿಂದ ಹೊಡ್ಕೊಂಡು ಬರ್ತಾ ಇರ್ತದೆ. ಅದನ್ನು ನೋಡಿಬಿಟ್ಟು ಇವಳು ಹೇಳ್ತಾಳೆ, ಅವರಪ್ಪಗೆ ಹೇಳ್ತಾಳೆ, ಅವರಪ್ಪಗೆ ಏನಪ್ಪ ಭಾಳ ಕಷ್ಟ ಬೀಳ್ತೈತೆ, ಅದನ್ನು ಹೊರಗಡೆ ಬಿಟ್ಬಿಡೋಣ ಅಂತ. ಅಪ್ಪ ಹೇಳ್ತಾರೆ, ಬೇಡ ಬೇಡ ಸುಮ್ಮನೆ ಇರು, ಅದು ಹಂಗೆ ಬೆಳೆಯೋದು, ಅದು ಹಂಗೆ ಬಂದ್ರೇ ಅದು ಹಾರೋದಕ್ಕಾಗ್ತದೆ, ರೆಕ್ಕೆ ಎಲ್ಲ ಕ್ರಿಯೇಟ್ ಆಗ್ತದೆ ಅದರದ್ದು, ನೀನು ಸುಮ್ಮನೆ ಇರು ಅಂತ ಹೇಳ್ತಾನೆ. ಅವರಪ್ಪ ಹೋದ್ಮೇಲೆ ಇವಳು ಅದನ್ನು ನೋಡ್ತಾ ಇರ್ತಾಳಲ್ಲ, ಇವಳಿಗೆ ಇರೋಕ್ಕಾಗೋದಿಲ್ಲ. ಸಹಾಯ ಮಾಡಬೇಕು ಅನ್ನೋ ಲೆಕ್ಕದಲ್ಲಿ ಏನು ಮಾಡ್ತಾಳೆ, ಒಂದು ಬ್ಲೇಡ್ ತೊಗೊಂಡು ಆ ಮೊಟ್ಟೆನ ಸ್ವಲ್ಪ ಓಪನ್ ಮಾಡಿ ಆ ಹುಳನ ಹೊರಗಡೆ ಬಿಡ್ತಾಳೆ, ಚಿಟ್ಟೆ ಮರಿನ ಹೊರಗಡೆ ಬಿಡ್ತಾಳೆ. ಆದರೆ ಅದು ಹೊರಗಡೆ ಬಂದು ಹಾರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ಅದು ಪಡಬೇಕಾದಂಥ ಆ ಒಂದು ರೂಪವನ್ನು ಪಡೆಯೋದಕ್ಕೆ ಇವಳು ಅಡ್ಡ ಆಗಿಬಿಟ್ಲು. ಆ ಇನ್ನೊಂದು ಮೊಟ್ಟೆಯಲ್ಲಿ ಏನಾಯ್ತು, ಇಷ್ಟೊತ್ತಿಗೆ ಇನ್ನೊಂದು ಮೊಟ್ಟೆಯಲ್ಲಿ ಒಂದು ಹುಳ ತಾನೇ ಹೋಲ್ ಮಾಡಿಕೊಂಡು ಅದರಿಂದ ಕ್ಲೀನಾಗಿ ಹೊರಗಡೆ ಬಂದು ಹಾರಿಕೊಂಡು ಹೊರಟೋಯ್ತು. ಸೊ ಇಂಥ ಕೆಲಸಗಳೆಲ್ಲ ನಾವು ಮಾಡ್ತಾಯಿರ್ತೀವಿ ವಿಶ್ವಾಸಿಗಳಾಗ್ಬಿಟ್ಟು, ಒಳ್ಳೆಯವರು ಅನಿಸ್ಕೊಳ್ಳೋಕ್ಕೆ, ಸಭೆಯಲ್ಲಿ ಒಳ್ಳೆಯವರು ಅನಿಸ್ಕೊಳ್ಳೋಕ್ಕೆ, ಜನಗಳ ಹತ್ರ ಒಳ್ಳೆಯವರು ಅನಿಸ್ಕೊಳ್ಳೋಕ್ಕೆ. ಕೆಲವು ಸಾರಿ ಪಾಸ್ಟ್ಗಳೇ ಈ ಕೆಲಸ ಮಾಡ್ತಾಯಿರ್ತಾರೆ, ದೇವ್ರನ್ನ ಕೇಳೋದಿಲ್ಲ, ಅವರೇ ಸಹಾಯ ಮಾಡಿಬಿಡ್ತಾರೆ, ತಾವು ತಿನ್ನೋದನ್ನು ಇನ್ನೊಬ್ರು ಕೊಟ್ಬಿಟ್ಟಿರ್ತಾರೆ. ತಪ್ಪು. ನಾನು ಹಂಗೆ ಮಾಡ್ತಾಯಿದ್ದೆ. ನನಗೇನ ಇಮೋಷ್ನಲ್ ಯಾರನ್ನ ಕಾಣಿಸಿದ್ರೆ ಸಹಾಯ ಮಾಡೋಕ್ಕೆ ಹೋಗಿ ಸಹಾಯ ಮಾಡಿ ಏಟುಗಳು ತಿನ್ಕೊಂಡು ಬರ್ತಾಯಿದ್ದೆ. ಅಂದರೆ ಪೆಟ್ಟು ಸರಿಯಾಗಿ ಬೀಳ್ತಾಯಿತ್ತು, ಆಮೇಲೆ ಭಾಳ ಅನುಭವಿಸ್ತಾಯಿದ್ದೆ. ಯಾವಾಗ ನನಗೆ ದೇವರು ಆ ಪಾಠ ಕಲಿಸಿದ್ರು, ಒಬ್ಬರು ಸಹಾಯ ಮಾಡಬೇಕಂದ್ರೂ ಸಹ ನಾನು ಪ್ರಾರ್ಥನೆ ಮಾಡ್ತೀನಿ. ದೇವ್ರು ಹೇಳಿದ್ರೆ ಅವ್ರಿಗೆ ಸಹಾಯ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ದೇವರು ಪ್ರತಿಯೊಬ್ಬ ವಿಶ್ವಾಸಿನ, ಒಬ್ಬ ವಿಶ್ವಾಸಿ ನೀವು ನೋಡ್ತಾ ಇರೋಂಥ ಸಭೆಯಲ್ಲಿ, ನಿಮ್ಮ ಸಭೆಯಲ್ಲಿರ್ಬೋದು, ಪಾಸ್ಟರ್ಗಳಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಸಭೆಯಲ್ಲಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿರ್ಬೋದು, ವಿಶ್ವಾಸಿಗಳಿಗೆ ಹೇಳೋ ವಿಷಯ ಏನಂತ ಹೇಳಿದ್ರೆ,
ಅವರು ದೇವರಲ್ಲಿದ್ದು ಏನೋ ಪ್ರಾಬ್ಲಮ್ಮಲ್ಲಿ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರೆ 2 ರೀತಿ ಹೋರಾಟ ಇರ್ತದೆ. ಒಂದು, ಸೈತಾನ ಅವ್ರನ್ನ ಬೀಳ್ಸೋದಕ್ಕೋಸ್ಕರವಾಗಿ ಕಷ್ಟದಲ್ಲಿ ಸಿಕ್ಕಾಕಿಸ್ತಾ ಇರ್ತಾನೆ. 2ನೇದು, ದೇವರು ಅವ್ರನ್ನ ಬಿಲ್ಡ್ ಮಾಡೋದಕ್ಕೆ, ಅವ್ರನ್ನ ಕಟ್ಟೋದಕ್ಕೆ ಅವ್ರನ್ನ ಆ ಒಂದು ಪ್ರೊಸೆಸ್ ಮುಖಾಂತರ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಸೊ ನಾವು ಇದು ನಮಗೆ ಅದನ್ನು ಕೇಳಬೇಕು ದೇವ್ರನ್ನ, ದೇವರೇ ಇದು ನೀನು ಮಾಡ್ತಾ ಇರೋ ಕಾರ್ಯನ ಅಥವಾ ಸೈತಾನ ಮಾಡ್ತಾ ಇರೋ ಕಾರ್ಯನ ಅಂತ. ದೇವರು ಸ್ಪಷ್ಟವಾಗಿ ಹೇಳ್ತಾರೆ. ಸೈತಾನ ಮಾಡ್ತಾಯಿದ್ರೆ ನಮಗೆ ಹೇಳ್ತಾರೆ ದೇವರು, ಸೈತಾನ ಮಾಡ್ತಾಯಿದ್ದಾರೆ, ನೀನೋ ಕೈ ಇಟ್ಟು ಪ್ರೇಯರ್ ಮಾಡಿ ಅವ್ರಿಗೆ ಸರಿ ಮಾಡು ಅಂತ. ಸೊ ಅನೇಕ ಸಾರಿ ನಾವು ಅದನ್ನೆಲ್ಲ ಮಾಡೋದಿಲ್ಲ. ಸೊ ಪ್ರಿಯವಾದಂಥವರೇ, ಮೊಟ್ಟ ಮೊದಲನೇದಾಗಿ ಪವಿತ್ರ ಆತ್ಮನ ಶಬ್ದಕ್ಕೆ, ಪವಿತ್ರ ಆತ್ಮನ ನಡೆಸುವಿಕೆಗೆ ಒಳಗಾಗ್ರಿ. ಯಾರು ಪವಿತ್ರ ಆತ್ಮನ ನಡೆಸುವಿಕೆಗೆ ಒಳಗಾಗೋದಿಲ್ವೋ ಅವರು ಪವಿತ್ರಾತ್ಮನ ವಿರುದ್ಧವಾಗಿ ಪಾಪ ಮಾಡ್ತಾನೆ ಇರ್ತಾರೆ. ಪಾಪ ಮಾಡೋದ್ರಲ್ದಂಗೆ ಅದರ ಫಲವನ್ನು ಸಹ ಅನುಭವಿಸ್ತಾ ಇರ್ತಾರೆ. ನಮಗೆ ದೇವರು ಎಷ್ಟೇ ಟ್ಯಾಲೆಂಟ್ ಕೊಟ್ಟಿರಲಿ, ಎಷ್ಟೇ ಬುದ್ಧಿ ಕೊಟ್ಟಿರಲಿ, ಆದರೆ ನಾವು ಅದನ್ನು ಉಪಯೋಗಿಸೋದಕ್ಕೆ ದೇವ್ರ ಸಹಾಯ ತೆಗೆದುಕೊಳ್ಳಲೇಬೇಕು. ದೇವ್ರು ಹೇಳ್ದಂಗೆ ನಾವು ನಡಿಬೇಕು. ಒಂದು ರೋಬೋಟ್ ಇರ್ತದೆ, ಅದಕ್ಕೆಲ್ಲ ಮಾಡಿರ್ತಾರೆ ಅದರಲ್ಲಿ, ಅದಕ್ಕೆ ಮಾಡೋ ಇದು, ಬಟ್ ಆಪರೇಟಿಂಗ್ ಮಾತ್ರ ಒಬ್ಬರು ಮಾಡಲೇಬೇಕು. ಅದನ್ನು ಆಪರೇಟ್ ಮಾಡೋರು ಒಬ್ಬರು ಬೇಕೇ ಬೇಕು. ಸುಪ್ರಿಯಾದಂಥವರೇ, ಮೊಟ್ಟ ಮೊದಲನೇದಾಗಿ ಮರಣಕರವಾದಂಥ ಪಾಪ ಯಾವುದು ಅಂತ ಹೇಳಿದ್ರೆ, ಪವಿತ್ರಾತ್ಮನ ಮಾತಿಗೆ ಒಳಗಾಗದೆ ಪವಿತ್ರಾತ್ಮನ ನೋಯಿಸೋದು ಮತ್ತು ಆತನನ್ನು ದೂಷಣೆ ಮಾಡೋದು. ಯಾವಾಗ ನೀವು ಆತನಿಗೆ ಹೇಳ್ತಾ ಇದ್ರೂ ಕೆಲಸ ನೀವು ಮಾಡ್ತಾಯಿದ್ದೀವೋ, ಆಟೋಮೆಟಿಕ್ಕಾಗಿ ನೀವು ದೂಷಣೆ ಸಹ ಮಾಡ್ತಾ ಇರ್ತೀರ ಅಂತ ಅರ್ಥ. ಸೊ ಇದು ಮೊದಲನೇ ಒಂದು ಮರಣಕರವಾದಂಥ ಪಾಪ. ನಾವು ವಿಶ್ವಾಸಿಗಳು ಭಾಳ ಎಚ್ಚರ ವಹಿಸಿ ಬದುಕಬೇಕು. ಆಮೇಲೆ 2ನೇದಾಗಿ ನಾನು ಕಂಡುಹಿಡಿದಂಥದ್ದು ಇನ್ನೊಂದು ವಾಕ್ಯ ಯಾವುದು ಅಂತ ಹೇಳಿದ್ರೆ, ಮತ್ತಾಯನ ಬರೆಸುವ 6ನೇ ಅಧ್ಯಾಯ ಅದರ 14 ಮತ್ತು 15ನೇ ವಚನ. ನೀವು ಜನರ ಪಾಪಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ಪಾಪಗಳನ್ನು ಕ್ಷಮಿಸ್ತಾರೆ. ನೀವು ಕ್ಷಮಿಸದೇ ಇದ್ದರೆ ನಿಮ್ಮ ಪಾಪನೂ ಕ್ಷಮಿಸಲ್ಪಡೋದಿಲ್ಲ. ಇಲ್ಲ, ನಾನು ತಪ್ಪು ಮಾಡ್ತೀನಿ, ಕ್ಷಮಾಪಣೆ ಕೇಳ್ಕೊತಾ ಇರ್ತೀನಿ, ಆದರೆ ನನಗೆ ವಿರುದ್ಧವಾಗಿ ಅವನನ್ನು ಪಾಪ ಮಾಡಿದ್ರೆ ನಾನಂತೂ ಒಪ್ಪೋದಿಲ್ಲ, ನಾನು ಅವ್ರನ್ನ ಅವ್ರನ್ನ ಕ್ಷಮಿಸೋದೇ ಇಲ್ಲ. ಕ್ಷಮಿಸೋದ್ರೆ ಅವ್ರ ಜೊತೆ ಹೋಗಿ ಸೇರಿ ಮತ್ತೆ ಅವ್ರ ಥರ ನಾವು ಜೀವಿಸೋದಲ್ಲ. ಕ್ಷಮಿಸಿ ಬಿಟ್ಬಿಡ್ಬೇಕು, ಮರ್ತೋಗ್ಬಿಡ್ಬೇಕು. ಅದನ್ನು ನಾವು ಮತ್ತೆ ಜ್ಞಾಪಕ ಮಾಡ್ಕೊಬಾರ್ದು, ಇನ್ನೊಬ್ಬರ ಹತ್ರ ಹೋಗಿ ಹೇಳ್ಬಾರ್ದು. ಸೊ 2ನೇದು ಮರಣಕರವಾದಂಥ ಪಾಪ ಯಾವುದು ಅಂತ ಹೇಳಿದ್ರೆ, ನಾವು ಇತರರ ಪಾಪಗಳನ್ನು ಕ್ಷಮಿಸದೇ ಇರುವಂಥದ್ದು. ಯಾವಾಗ ನಾವು ನಮಗೆ ವಿರುದ್ಧವಾಗಿ ಮಾಡಿರುವಂಥ ಪಾಪಗಳನ್ನ ಕ್ಷಮಿಸೋದಿಲ್ವೋ, ನಮ್ಮ ಪಾಪಗಳೆಲ್ಲ ಹಂಗೆ ಸ್ಟಾಕಾಗಿ ಇರ್ತವೆ. ಅದರ ಪ್ರತಿಫಲನ ನಾವು, ಅದರ ಎಫೆಕ್ಟನ್ನು ನಾವು ಅನುಭವಿಸ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರವಾಗಿ ನೀವು ಯಾರನ್ನಾದ್ರೂ ಕ್ಷಮಿಸಿದ್ರೆ ಬರೀ ಬಾಯಿ ಮಾತಲ್ಲಿ ಅಥವಾ ಹೇಳ್ಬಿಟ್ಟು ಮನಸ್ಸಲ್ಲಿ ಅದನ್ನೇ ಇಟ್ಕೊಳ್ಳೋದಲ್ಲ, ಕ್ಷಮಿಸಿ ಬಿಟ್ಬಿಡಬೇಕು. ಅವ್ರು ಸಹವಾಸ ಮಾಡಬೇಡ್ರಿ, ಕೆಟ್ಟವರಾಗಿದ್ದರೆ ಅವ್ರು ಸಹವಾಸ ಮಾಡಬೇಡ್ರಿ, ಬಿಟ್ಬಿಡಿ. ನಿಮಗೆ ಆತ್ಮಿಕವಾಗಿ ನಿಮಗೆ ಲಾಭದಾಯಕವಾಗಿ ಇಲ್ಲ ಅಂತ ಹೇಳಿದ್ರೆ, ಅದು ಯಾರೇ ಮನುಷ್ಯ ಆಗಿರಲಿ, ಎಷ್ಟು ದೊಡ್ಡ ಮನುಷ್ಯ ಆಗಿರಲಿ, ಎಷ್ಟು ದೊಡ್ಡ ಸಾಹುಕಾರ ಆಗಿರಲಿ, ಎಷ್ಟೇ ಹಣ ಅವ್ರ ಹತ್ರ ಇರಲಿ, ಎಷ್ಟೇ ಬಂಗ್ಲೆ ಇರಲಿ, ಎಷ್ಟೇ ಸ್ಥಾನದಲ್ಲಿರಲಿ, ನಿಮಗೆ ಆತ್ಮಿಕವಾಗಿ ಸಹಾಯಕವಾಗಿ ಇಲ್ಲದಿದ್ದರೆ ಅಂಥವ್ರನ್ನ ನೀವು ಬಿಟ್ಬಿಡ್ರಿ, ಅವ್ರ ಸಹವಾಸ ಮಾಡೋಕ್ಕೆ ಹೋಗ್ಬೇಡ್ರಿ. ಆದರೆ ಅವರು ಮಾಡಿರುವಂಥ ಪಾಪಗಳನ್ನು ಕ್ಷಮಿಸ್ರಿ. ಸೊ ಪ್ರಾರ್ಥನೆ ಮಾಡುವಾಗ ಪ್ರತಿದಿನ ನೀವು ನೆನೆಸ್ಕೊಂಡು, ನಿಮಗೆ ವಿರುದ್ಧವಾಗಿ ಯಾರ್ಯಾರು ಪಾಪ ಮಾಡಿದಾರೋ, ನಿಮಗೆ ಕೋಪ ಬಂದಿದೆಯೋ, ಅವತ್ತಿನ ದಿನ ಯಾರ ಮೇಲೆ ಕೋಪ ಬಂದಿದೆಯೋ ಅವ್ರನ್ನೆಲ್ಲ ಕ್ಷಮಿಸ್ಬಿಟ್ಟು ಮರ್ತೋಗ್ರಿ.
ದೇವರೇ ನೀನು ನೋಡ್ಕೊಪ್ಪ, ನಾನು ಕ್ಷಮಿಸಿ ಬಿಟ್ಬಿಟ್ಟಿದ್ದೀನಿ, ನೀನು ನೋಡ್ಕೊ, ನಿನಗೆ ಸಂಬಂಧಪಟ್ಟಂಥ ವಿಚಾರ, ನೀನು ನನಗೆ ಕೊಟ್ಟಿರುವಂಥ ಮಾತು ಕ್ಷಮಿಸ್ಬಿಡು ಅಂತ ಹೇಳಿದ್ಯಾ, ನಾನು ಕ್ಷಮಿಸ್ತಾ ಇದ್ದೀನಿ. ಯಾಕಂದರೆ ನನ್ನ ಪಾಪಗಳು ಕ್ಷಮಿಸಲ್ಪಡಬೇಕಲ್ಲ. ಯಾವಾಗ ನಾವು ಬೇರೆಯವ್ರ ಪಾಪಗಳನ್ನ ಕ್ಷಮಿಸ್ತೀವೋ ಆಟೋಮೆಟಿಕ್ಕಾಗಿ ನಮ್ಮ ಪಾಪಗಳನ್ನು ಕ್ಷಮಿಸಲ್ಪಡ್ತವೆ. ಸೊ ಎರಡನೇದಾಗಿ ಕ್ಷಮಾಗುಣ ನಮ್ಮಲ್ಲಿರಬೇಕು. ಅದಕ್ಕೆ ಯೇಸು ಸ್ವಾಮಿ ದೊಡ್ಡ ಎಕ್ಸಾಂಪಲ್ಲು. ಶಿಲ್ಬೆ ಮೇಲೆ ಇರಬೇಕಾದ್ರೆ ಎಲ್ಲರೂ ಹಾಸ್ಯ ಮಾಡ್ತಾಯಿದ್ದಾರೆ. ಅಂತ ಮನುಷ್ಯನ ಇಳಿದು ಬಾ ದೇವರಾಗಿದ್ದರೆ ನಾವು ನಂಬ್ತೀವಿ ಅಂತ ಎಲ್ಲ ನಿಂತ್ಕೊಂಡು ಹೇಳ್ತಾಯಿದ್ರೆ, ಆವಾಗ ಒಂದೇ ಒಂದು ಮಾತು ಶಾಪ, ದೇವರ ಬೆಂಕಿ ಬೀಳಲಿ ಅಂದರೆ ಇದು ಸುಟ್ಟು ಬೂದಿ ಆಗಿಬಿಟ್ಟಿರೋರು ಇವರು, ಸೊದೋಮ್ ಗೊಮೋರ ಥರ. ಆದರೆ ನಮಗೆ ಕಲಿಸ್ಕೊಟ್ಟು ಹೋಗಿದ್ದೇನೆ ಅಂತ ಹೇಳಿದ್ರೆ, ಅಂಥ ಪರಿಸ್ಥಿತಿಯಲ್ಲಿ ಅವ್ರನ್ನ ಕ್ಷಮಿಸಿದ್ದೀನಿ ನಾನು, ನೀವು ಸಹ ಕ್ಷಮಿಸಿ ಬಿಟ್ಬಿಡ್ರಿ. ಆದರೆ ಶಿಷ್ಯರಿಗೆ ಹೇಳ್ತಾಯಿದ್ರು, ಅವ್ರು ಸಹವಾಸ ಮಾಡಬೇಡ್ರಿ ನೀವು ಅಂತ, ಅವರಿಂದ ಹುಷಾರಾಗಿರ್ರಿ, ಎಚ್ಚರವಾಗಿರ್ರಿ ಅಂತ ಎಷ್ಟೋ ಸರಿ ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆಯಲ್ಲೇ ಬೇರೆ ಬೇರೆ ಸುವಾರ್ತೆಗಳಲ್ಲಿ ತನ್ನ ಶಿಷ್ಯರಿಗೆ ಹೇಳಿದ್ದಾರೆ. ಸೊ ಎರಡನೇದಾಗಿ ನಾವು ಕ್ಷಮಾಗುಣವನ್ನು ಹೊಂದಿರಬೇಕು. ಸೊ ಇವತ್ತಿನ ದಿನ ನಾವು ಲೆಕ್ಕ ಯೋಚನೆ ಮಾಡಬೇಕು, ಯಾರ ಮೇಲೆ ನಮಗೆ ದ್ವೇಷ ಇದೆ, ಯಾರ ಮೇಲೆ ನಾವು ಕೋಪ ಮಾಡ್ಕೊಂಡಿದ್ದೀವಿ, ಯಾರ ಮೇಲೆ ನಮಗೆ ಕೋಪ ಇದೆ, ಯಾರನ್ನ ನಾವು ದ್ವೇಷ ಮಾಡ್ತಾಯಿದ್ದೀವಿ, ಅವ್ರು ಮಾಡಿರುವಂಥ ತಪ್ಪನ್ನು ಕ್ಷಮಿಸದೇ ಇದ್ದೀವಿ ಅಂತ ಯೋಚನೆ ಮಾಡಿ ಅದನ್ನೆಲ್ಲ ಕ್ಷಮಿಸಿಬಿಡುವಾಗ ನಮ್ಮ ತಪ್ಪುಗಳು ಕ್ಷಮಿಸಲ್ಪಡ್ತವೆ. ಇಲ್ಲಾಂದರೆ ಆ ತಪ್ಪುಗಳಿಗೆ ಪ್ರತಿಫಲವನ್ನು ಅನುಭವಿಸಲೇಬೇಕು. ಪ್ರತಿಯೊಬ್ಬರು ಅನುಭವಿಸ್ಬೇಕಾಗ್ತದೆ. ಸೊ ಇದು ಎರಡನೇದು. ಮೂರನೇದಾಗಿ ನಾನು ಇದಕ್ಕೆ ಅಟ್ಯಾಚ್ ಆಗಿರೋಂಥದ್ದು ಭಾಳ ಇದ್ದಾವೆ. ಮಿಕ್ಕಿದವೆಲ್ಲ ಇದಕ್ಕೆ ಅಟ್ಯಾಚ್ ಆಗಿರೋದೆ. ನೀವು ಏನನ್ನ ತೊಗೊಳ್ರಿ, ಯಾವ ರೀತಿಯನ್ನು ತೊಗೊಳ್ರಿ, ಒಬ್ಬರ ಬಗ್ಗೆ ತಪ್ಪಾಗಿದ್ದೇ ಮಾತಾಡೋದು, ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಮಾತಾಡೋದು, ಒಬ್ಬರು ಬಿದ್ದೋದಾಗ ನೋಡಿ ನಗೋದು, ಒಬ್ಬರು ಪಾಪ ಮಾಡಿದಾಗ ಅದನ್ನು ಎತ್ತಿ ಆಡೋದು, ಅದೆಲ್ಲ ಅದು ಕನೆಕ್ಷನ್ ಇದೆ. ಸೊ ಕ್ಷಮಿಸಿಬಿಟ್ರೆ ಮುಗಿದೋಗ್ತದೆ ಸ್ಟೋರಿ. ಮೂರನೇದಾಗಿ ಸ್ಪಷ್ಟವಾಗಿ ಬಹಳ ಪ್ರಾಮುಖ್ಯವಾಗಿ ನಮ್ಮ ಕ್ರೈಸ್ತರಲ್ಲಿ ಇವತ್ತಿನ ದಿನ ವಿಶ್ವಾಸಿಗಳು ಅಂತ ಹೇಳ್ಕೊಳ್ಳೋರಲ್ಲಿ ನನಗೆ ಕಂಡು ಬರುವಂಥ ದೊಡ್ಡ ಪಾಪ ಯಾವುದು ಅಂತ ಹೇಳಿದ್ರೆ ವಿಗ್ರಹಾರಾಧನೆ. ಏನು ಸರ್ ನಾವೇನು ವಿಗ್ರಹಾರಾಧನೆ ಮಾಡ್ತಾಯಿದ್ದೀವ, ಯಾವುದನ್ನು ಸ್ಟ್ಯಾಚ್ಯೂ ಇಟ್ಟು ಪೂಜೆ ಮಾಡ್ತಾಯಿದ್ದೀವ, ಯಾವುದನ್ನು ಇದನ್ನು ಮಾಡ್ತಾಯಿದ್ದೀವ? ಇಲ್ಲ, ನೀವು ಬೇರೆಯವ್ರ ಸ್ಟ್ಯಾಚ್ಯೂ ಇಟ್ಟು ಪೂಜೆ ಮಾಡ್ತಾಯಿಲ್ಲ, ನಿಮ್ಮನ್ನು ನೀವೇ ಸ್ಟ್ಯಾಚ್ಯೂ ಮಾಡ್ಕೊಂಡಿದ್ದೀರಾ, ನಿಮ್ಮನ್ನು ನೀವೇ ಪೂಜೆ ಮಾಡ್ಕೊತೀರಾ. ನೀವು ಅಂದ್ಕೊಂಡ್ಬಿಟ್ಟಿದ್ದೀರಾ ನೀವು ಭಾಳ ಪರಿಶುದ್ಧರು, ನೀವು ಭಾಳ ಉತ್ತಮರು, ಮಿಗ್ದವರೆಲ್ಲ ಪಾಪಿಗಳು. ಚರ್ಚಿಗೆ ಹೋದಾಗ ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ಚರ್ಚಿಗೆ ಹೋದಾಗ ನಮಗೆ ಗೊತ್ತಾಗ್ತದೆ ನಾವೇನು ಅಂತ, ನಮ್ಗೆ ಚೆನ್ನಾಗಿ ನಮ್ಮ ಆತ್ಮ ಹೇಳ್ತಾ ಇರ್ತದೆ. ಆದರೆ ನಾವೇನು ಮಾಡ್ತೀವಿ ಅಂದರೆ ಟಕ್ ಅಂದ್ಬಿಟ್ಟಿದೆ ಪಕ್ಕದವ್ರನ್ನ ನೋಡ್ಬಿಟ್ಟು ಇವನಿಗಿಂತ ಬೆಟರ್ ನಾವು ನಮ್ಮನ್ನು ನಾವು ಐಡಲ್ ಮಾಡ್ಕೊಂಡಿರ್ತೀವಿ, ನಮ್ಮ ಮನೆಗಳವ್ರನ್ನ ಐಡಲ್ ಮಾಡ್ಕೊಂಡಿರ್ತೀವಿ. ಅವ್ರು ತಪ್ಪು ಮಾಡ್ತಾ ಇರ್ತಾರೆ, ಹೇಳೋದಿಲ್ಲ, ನಾವು ಜನಗಳ ಮುಂದೆ ಹೊಗಳ್ತಾ ಇರ್ತೀವಿ, ಅವ್ರು ಒಳ್ಳೆಯವ್ರು, ತುಂಬ ಒಳ್ಳೆಯವ್ರು, ನಮ್ಮ ಫ್ಯಾಮಿಲಿಯವ್ರೆ, ನಮ್ಮ ಪಾಪ, ನಮ್ಮ ಮನೆಯಲ್ಲೆಲ್ಲ ಎಲ್ಲರೂ ತುಂಬ ಒಳ್ಳೆಯವರಪ್ಪ. ಯಾವಾಗ ಸ್ವಲ್ಪ ಕುಡಿತಾರೆ ಅಷ್ಟೇ, ಇಲ್ಲಾಂದರೆ ತುಂಬ ಒಳ್ಳೆಯವರಪ್ಪ, ಭಾಳ ಒಳ್ಳೆಯವರು. ಯಾವಾಗ ಒಂದು ಸಾರಿ ಕೆಟ್ಟ ಮಾತಾಡ್ತಾರೆ ಅಷ್ಟೇ, ಇಲ್ಲಾಂದರೆ ತುಂಬ ಒಳ್ಳೆಯವರು. ಯಾವತ್ತೂ ಅವರು ಹಂಗೆಲ್ಲ ಕೆಟ್ಟದಾಗಿ ಏನು ಯೋಚನೆ ಮಾಡಲ್ಲ. ಹಂಗೆ ಅಂದ್ಕೊಂಡು ನಾವು ಐಡಲ್ ವರ್ಷಿಪ್ಪು ಐಡಲ್ ಮನೆಯಲ್ಲೇ ಇಟ್ಕೊಂಡಿದ್ದೀವಿ. ಒಂದು ನಾವು ಐಡಲ್ ಆಗಿರ್ತೀವಿ, ಮತ್ತು ನಮಗೆ ಬೇಕಾಗಿರೋ ಪಾಸ್ಟ್ಗಳನ್ನ ಐಡಲ್ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಸೇವಕರುಗಳನ್ನ ಐಡಲ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಯೇಸು ಸ್ವಾಮಿ ಹೇಳಿದ್ರೆ ಹೇಳ್ತಾರೋ ಬಿಡ್ತಾರೋ, ಬೈಬಲ್ ಹೇಳ್ತದೋ ಬಿಡ್ತದೋ ಗೊತ್ತಿಲ್ಲ, ಅವ್ರು ಹೇಳ್ಬಿಟ್ರೆ ಮುಗಿದೋಯ್ತು. ಸರ್
ಹೆಂಗೆ ಸರ್ ನೀವು ಓಕೆನಾ? ಹಾಂ, ನಾನು ಓಕೆ ಅಂದರೆ ಅವರು ಓಕೆ ಅಂದ್ಬಿಟ್ರೆ ಇವ್ರು ಕಣ್ಣು ಮುಚ್ಕೊಂಡು ಎಲ್ಲದಕ್ಕೂ ರೆಡಿ. ನನ್ನನ್ನು ನಾನು ವಿಗ್ರಹ ಮಾಡಿಕೊಂಡು ಉತ್ತಮ ಅಂದ್ಕೊಳ್ಳೋದು, ಅಥವಾ ಒಬ್ಬ ವ್ಯಕ್ತಿಯನ್ನು ಪಾಸ್ಟನ್ನ ನಾನು ಐಡಲಾಗಿ ಇಟ್ಕೊಳ್ಳೋದು, ಅವ್ರನ್ನ ಕೇಳೋದು, ಈ ಪ್ರತಿಯೊಂದಕ್ಕೂ ಅವ್ರನ್ನ ಕೇಳೋದು. ಮನೇಲಿ ಏನು ಚಿಕ್ಕ ವಿಷಯ ಆದರೂ ಅವ್ರಿಗೆ ಫೋನ್ ಮಾಡಿ ಒಂದು ಪ್ರೇಯರ್ ಮಾಡಿಬಿಡಿ ಸರ್. ಹುಷಾರಾಗಿರ್ಬೇಕು ನಾವು. ಮೊನ್ನೆದಾಗಿ ಈ ಐಡಲ್ ವರ್ಷಿಪ್ ಅನ್ನೋದು ದುಡ್ಡು, ಕೆಲವರಿಗೆ ದುಡ್ಡು ಐಡಲ್ ಆಗಿ ವರ್ಕ್ ಮಾಡ್ತಾ ಇರ್ತದೆ. ಕೆಲವ್ರಿಗೆ ಆಸ್ತಿ ಅಂತಸ್ತು, ಕೆಲವರಿಗೆ ತಮ್ಮ ಅಂದ ಚಂದ, ತಾವು ಚೆನ್ನಾಗಿ ಕಾಣಿಸ್ಬೇಕು. ಹೊಟ್ಟೆ ಇಟ್ಟಿಲ್ದಿದ್ರು ಜುಟ್ಟಿಗೆ ಮಲಗಿ ಅಂತಾರಲ್ಲ, ಹಂಗೆ ತಮ್ಮ ಪರಿಸ್ಥಿತಿ ಹೆಂಗನ ಇರಲಿ, ತಾವು ಮಾತ್ರ ನೋಡಿದ್ರೆ ದೊಡ್ಡ ರಾಜವಂಶ ಮಹಾರಾಜರು ಇದ್ದಂಗೆ. ತಾವು ಮಾಡೋದೆಲ್ಲ ಸರಿ, ಬೇರೆಯವ್ರು ಮಾಡಿದ್ರೆ ತಪ್ಪು. ಕಣ್ಣು ಮುಚ್ಕೊಂಡು ದೇವ್ರನ್ನ ಏನು ಕೇಳ್ದಂಗೆ ತಾನೇ ತನ್ನ ಜ್ಞಾನದ ಮೇಲೆ ಮಾಡುವಂಥದ್ದು, ತನಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದು ಐಡಲ್ ವರ್ಷಿಪ್. ಎನಿಥಿಂಗ್ ಯು ಗಿವ್ ಮೋರ್ ಇಂಪಾರ್ಟೆನ್ಸ್. ನೀವು ಯಾವುದಕ್ಕೆ ಆಗಲಿ ದೇವ್ರಿಗಿಂತ ಹೆಚ್ಚಾಗಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ಐಡಲ್ ವರ್ಷಿಪ್ಪು. ಅದು ನಿಮ್ಮ ಕೆಲಸ ಇರ್ಬೋದು, ನಿಮ್ಮ ಮನೆ ಇರ್ಬೋದು, ಮಾತು ಇರ್ಬೋದು, ನಿಮ್ಮ ನಡೆನುಡಿ ಇರ್ಬೋದು, ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ನಿಮ್ಮ ಮೇಕಪ್ ಇರ್ಬೋದು, ಏನೇ ಇರಲಿ ಅವೆಲ್ಲ ಐಡಲ್ ವರ್ಷಿಪ್ಸ್. ಇನ್ನು ಮಿಕ್ಕಿದ್ದೆಲ್ಲ ಇದಕ್ಕೆ ಸೇರ್ಕೊತದೆ. ನೀವು ಬೇರೆ ಎಲ್ಲದೂ ಇದಕ್ಕೆ ಅಟ್ಯಾಚ್ ಮಾಡಿರಿ. ಬೇರೆ ಎಲ್ಲನೂ ನೀವು ಇದಕ್ಕೆ ಅಟ್ಯಾಚ್ ಮಾಡ್ಬೋದು. ಈ ಮೂರಕ್ಕೆ ಅಟ್ಯಾಚ್ ಮಾಡ್ಬೋದು. ಒಂದನೇದಾಗಿ ಪವಿತ್ರಾತ್ಮನನ್ನು ನೋವು ಮಾಡುವಂಥದ್ದು, ಆತನಿಗೆ ಅವಿಧೇಯರಾಗುವಂಥದ್ದು, ಆತನಿಗೆ ವಿರುದ್ಧವಾಗಿ ಮಾತಾಡುವಂಥದ್ದು. ಎರಡನೇದಾಗಿ ಬೇರೆಯವರ ಪಾಪಗಳನ್ನು ಕ್ಷಮಿಸದೆ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಪಾಪಗಳಿಗೆ ಕ್ಷಮಾಪಣೆ ಹೊಂದ್ಕೊಳ್ದೇ ಇರುವಂಥದ್ದು. ಮೂರನೇದಾಗಿ ವಿಗ್ರಹಾರಾಧನೆ. ಮೇರಿ ಸ್ಟ್ಯಾಚ್ಯೂ ನಿಮ್ಮ ಮನೇಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ನೀವು ಸ್ಟ್ಯಾಚ್ಯೂ ಇಟ್ಟು ಪೂಜೆ ಮಾಡ್ತಾ ಇಲ್ಲ, ಒಪ್ಕೊತೀನಿ. ನೀವು ಯೇಸು ಸ್ವಾಮಿ ಫೋಟೋ ಕೂಡ ಇಡೋದಿಲ್ಲ, ನನಗೆ ಒಪ್ಕೊತೀನಿ. ದೇವ್ರ ವಾಕ್ಯನೇ ಹಾಕಿದ್ದೀರ ಮನೆಯಲ್ಲೆಲ್ಲ. ಆದರೆ ನಿಮ್ಮನ್ನ ನೀವು ಮಾಡ್ಕೊಂಬಿಟ್ಟಿದ್ದೀರ. ಈ ಮೂರು ವಿಚಾರಗಳನ್ನು ನೀವು ನಿಮ್ಮ ಜೀವನದಲ್ಲಿ ಸರಿ ಮಾಡಿಕೊಂಡ್ರೆ ಪರಲೋಕ ರಾಜ್ಯಕ್ಕೆ ಹೋಗೋದನ್ನು ಯಾರಿಂದಲೂ ನಿಮ್ಮನ್ನು ತಪ್ಸೋಕ್ಕಾಗೋದಿಲ್ಲ. ಎತ್ತಲ್ಪಡುವ ದಿನ ನೀವು ಎತ್ತಲ್ಪಡ್ತೀರ, ನಿಮಗೆ ನ್ಯಾಯ ತೀರ್ಪು ಇರೋದಿಲ್ಲ. ಈ ಮೂರು ವಿಚಾರಗಳಲ್ಲಿ ಎಚ್ಚರವಾಗಿದ್ದರೆ. ಸೊ ಇವತ್ತು ನಿಮಗೆ ದೇವರ ವಾಕ್ಯ ಮಾತಾಡಿದರೆ, ಇದು ಭಿನ್ನಡಿಸಿರೋ ಮಾತುಗಳೆಲ್ಲ ಇದು ಒಂದು ದೇವರ ವಾಕ್ಯದ ಸತ್ಯವೇದದ ವಚನಾನುಸಾರವಾದಂಥ ಮಾತುಗಳು. ನಾನು ಬೇರೆ ಯಾವುದೇ ಪುಸ್ತಕದಿಂದ ಮಾತಾಡ್ತಾ ಇಲ್ಲ, ಬೈಬಲಿಂದ ಮಾತಾಡ್ತಾ ಇರೋದು ನಾನು. ಸೊ ಇದು ಮೂರನ್ನು ನೀವು ಇವತ್ತಿಂದ ಇದ್ರ ಬಗ್ಗೆ ಗಮನ ಕೊಟ್ಟು ಇದನ್ನು ಸರಿ ಮಾಡಿಕೊಂಡ್ರೆ ಎಷ್ಟೋ ಮರಣಕರ ಪಾಪದಿಂದ ನೀವು ತಪ್ಪಿಸ್ಕೊಳ್ಳು ಸಾಧ್ಯ ಆಗ್ತದೆ. ನಿತ್ಯ ಜೀವಕ್ಕೆ ಹೋಗೋದಕ್ಕೆ ಸಹಾಯ ಆಗ್ತದೆ. ಮತ್ತು ಇದು ಮೂರು ವಿಚಾರದಲ್ಲಿ ನೀವು ಸರಿ ಹೋದಾಗ ಜನರಿಗೆ ನಿಮ್ಮಲ್ಲಿ ಯೇಸು ಸ್ವಾಮಿ ಕಾಣಿಸ್ತಾರೆ. ಅದು ಭಾಳ ಜನಕ್ಕೆ ಗೊತ್ತಿಲ್ಲ ಈ ವಿಚಾರ. ಯೇಸು ಸ್ವಾಮಿ ಕಾಣಿಸ್ತಾರೆ. ದಯವಿಟ್ಟು ಈ ಮೂರು ವಿಚಾರಗಳಲ್ಲಿ ನಿಮ್ಮನ್ನು ನೀವು ಎಚ್ಚರ ಮಾಡಿಕೊಳ್ಳ್ರಿ. ಎಚ್ಚರವಾಗಿದ್ದು ಎಚ್ಚರಿಕೆಯನ್ನು ಹೊಂದಿಕೊಂಡು ಮರಣಕರವಲ್ಲದ ಪಾಪಗಳಿಗೆ ನೀವು ಕ್ಷಮಾಪಣೆ ಕೇಳಿಕೊಂಡು ಹೊಂದ್ಕೊಳ್ರಿ. ಮರಣಕರವಾದಂಥ ಪಾಪಗಳನ್ನು ಮಾಡ್ದಂಗೆ ಇರ್ರಿ. ಒಂದು ವೇಳೆ ನೀವು ಮಾಡಿರೋದಾದರೆ ಅದಕ್ಕೋಸ್ಕರ ಒಂದು ವಾಕ್ಯವನ್ನು ನಾನು ನಿಮಗೆ ಓದಿಸ್ತೀನಿ. ಅದ್ಯಾವುದಂದರೆ ಯಾಕೋಬನ ಪತ್ರಿಕೆ
ಅದರ 4ನೇ ಅಧ್ಯಾಯ 6ರಿಂದ 10 ವಚನಗಳು ನೋಡೋಣ. ಯಾಕೋಬನು ಬರೆದ ಪತ್ರಿಕೆ ಅದರ 4ನೇ ಅಧ್ಯಾಯದ 6ರಿಂದ 10ನೇ ವಚನದವರೆಗೆ ಒಂದು ದಾರಿಯನ್ನು ಕೊಟ್ಟಿದ್ದಾರೆ ದೇವರು. ನನಗೆ ಗೊತ್ತಿಲ್ಲ ಅದು ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ನನ್ನ ಮನಸ್ಸಿಗೆ ಅನ್ನಿಸ್ತು ಇಲ್ಲೊಂದು ದಾರಿ ಇದೆ. ಮರಣಕರವಾದಂಥ ಪಾಪಗಳಿಗೆ ಸಿಕ್ಕಿದ್ರೂ ಸಿಕ್ಬೋದು ಕ್ಷಮಾಪಣೆ ಈ ರೀತಿಯಾಗಿ ಅಂತ. ನೋಡೋಣ ಅದೇನಂತ. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ. ಆದ್ದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂಬ ವಾಕ್ಯವು ಎಂದು ಶಾಸ್ತ್ರವು ಹೇಳುತ್ತದೆ. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುದ್ಧ ಮಾಡಿಕೊಳ್ಳಿರಿ. ಎರಡು ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ. ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರ್ರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ಹೋದರೆ ಅದನ್ನು ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 6ರಿಂದ 10ನೇ ವಚನದವರೆಗೂ ಅಲ್ಲಿ ಒಂದು ಸ್ವಲ್ಪ ದಾರಿ ಇದೆ. ನನಗೆ ಗೊತ್ತಿಲ್ಲ, ನನಗೆ ಅನ್ನಿಸ್ತು ಅಲ್ಲಿ ಅದು ದಿಸ್ ವೇ ಗಾಡ್ ಮೇ ಹ್ಯಾವ್ ಮರ್ಸಿ ಅಂತ, ನಮ್ಮ ಮೇಲೆ ಕೃಪೆ ತೋರಿಸ್ಬೋದು ದೇವರು ಅಂತೇಳ್ಬಿಟ್ಟು ನಮ್ಗೆ ಅನ್ನಿಸ್ತು. ಸೊ ಆ ಕಾರಣದಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಪ್ರಿಯವಾದಂಥವ್ರೆ, ಕೇಳಿದಂಥ ವಾಕ್ಯಗಳನ್ನು ಧ್ಯಾನ ಮಾಡಿರಿ, ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಿರಿ, ನಿತ್ಯ ಜೀವವನ್ನು ಹೊಂದಿರಿ. ಆ ರೀತಿ ಮಾಡೋದಕ್ಕೆ ದೇವರು ಸಹಾಯ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.